ದೆಹಲಿ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ದೊಡ್ಡ ಮೊತ್ತದ ಪರಿಹಾರವನ್ನು ನಗದು ರೂಪದಲ್ಲಿ ವಿತರಿಸಲಾಯಿತು. ನಿಯಮಗಳ ಪ್ರಕಾರ ಗರಿಷ್ಠ 50,000 ರೂಪಾಯಿವರೆಗೆ ಮಾತ್ರವೇ ನಗದು ನೀಡಬಹುದು ಅಂತ ಇರುವಾಗಲೂ ನಿಯಮ ಉಲ್ಲಂಘಿಸಿ ತಲಾ 10 ಲಕ್ಷ ರೂಪಾಯಿವರೆಗೂ ಒಂದೊಂದು ಕುಟುಂಬಕ್ಕೆ ನಗದು ನೀಡಲಾಯಿತು. ದೆಹಲಿಯ 3 ಆಸ್ಪತ್ರೆಗಳ ಶವಾಗಾರದ ಹೊರಗೆ ರೈಲ್ವೆ ಅಧಿಕಾರಿಗಳು ಆತುರಾತುರವಾಗಿ ದೊಡ್ಡ ಪ್ರಮಾಣದ ಹಣ ವಿತರಿಸಿದ್ದು ಯಾಕೆ? ಈ ದುರಂತದ ಗದ್ದಲವನ್ನ ಬಹು ಬೇಗ ಮುಚ್ಚಾಕೋದೇ ಇದರ ಉದ್ದೇಶನ. ಮೋದಿಯನ್ನ ಬಚಾವ್ ಮಾಡೋಕೆ ಹೀಗೆ ರಾತ್ರೋರಾತ್ರಿ ನಗದು ಹಂಚಲಾಯಿತಾ? ಅಧಿಕೃತವಾಗಿ ಪರಿಹಾರ ಘೋಷಿಸುವ ಮೊದಲೇ ಪರಿಹಾರ ಮೊತ್ತ ಮೃತರ ಕುಟುಂಬಗಳ ಕೈ ಸೇರಿತ್ತ? ದೆಹಲಿ ಕಾಲ್ತುಳಿತದ ಸಂತ್ರಸ್ತರಿಗೆ ರೈಲ್ವೆ ಇಲಾಖೆ ಒಟ್ಟು 1.99 ಕೋಟಿ ರೂಪಾಯಿ ನಗದು ವಿತರಿಸಿರುವುದು ವರದಿಯಾಗಿದೆ. ದೆಹಲಿ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬದವರಿಗೆ ರೈಲ್ವೆ ಅಧಿಕಾರಿಗಳು ದೊಡ್ಡ ಪ್ರಮಾಣದಲ್ಲಿ ಹಣ ವಿತರಿಸಿದ್ದಾರೆ ಅನ್ನೋ ವರದಿಯನ್ನ ನ್ಯೂಸ್ ಲಾಂಡ್ರಿ ಪ್ರಕಟಿಸಿದೆ. ದೃಷ್ಟಿ ಚೌಧರಿ, ಶಿವನಾರಾಯಣ್ ರಾಜಪುರೋಹಿತ್ ಮತ್ತು ಸುಮೇಧಾ ಮಿತ್ತಲ್ ಅವರ ವರದಿ ಪ್ರಕಾರ ದೆಹಲಿಯ 3 ಆಸ್ಪತ್ರೆಗಳ ಶವಾಗಾರಗಳ ಹೊರಗೆ ಮೃತರ ಸಂಬಂಧಿಗಳಿಗೆ ಹಣ ಹಂಚಲಾಗಿದೆ. ಮೃತರ ಪ್ರತಿ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿಗಳವರೆಗೆ ನಗದನ್ನು ವಿತರಿಸಲಾಗಿದೆ. ಪರಿಹಾರ ಮೊತ್ತದ ವಿತರಣೆ ನಿಯಂತ್ರಿಸುವ 2023ರ ಮಾರ್ಗಸೂಚಿ ಪ್ರಕಾರ ರೈಲ್ವೆ ತಕ್ಷಣದ ಪರಿಹಾರವಾಗಿ ಅಂದರೆ ಆರಂಭಿಕ ಖರ್ಚುಗಳಿಗಾಗಿ ಗರಿಷ್ಠ 50,000 ರೂಪಾಯಿವರೆಗೆ ಮಾತ್ರ ನಗದು ನೀಡಬಹುದು. ಉಳಿದ ಹಣವನ್ನ ಚೆಕ್, ಆರ್ಟಿಜಿಎಸ್, ಎನ್ಇಎಫ್ಟಿ ಅಥವಾ ಇತರ ಆನ್ಲೈನ್ ಪಾವತಿ ವಿಧಾನಗಳ ಮೂಲಕ ಪಾವತಿ ಮಾಡಬೇಕು. ಪರಿಹಾರದ ಸಂಪೂರ್ಣ ಮೊತ್ತವನ್ನ ಯಾವುದೇ ಆನ್ಲೈನ್ ಪಾವತಿ ವಿಧಾನದ ಮೂಲಕ ವಿತರಿಸೋಕೆ ಅವಕಾಶ ಇದೆ. ಆದರೆ ಇಲ್ಲಿ ಹಾಗಾಗಿಲ್ಲ. ಆ ಮಾರ್ಗಸೂಚಿಯನ್ನ ಉಲ್ಲಂಘಿಸಲಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ನವದೆಹಲಿ ರೈಲು ನಿಲ್ದಾಣದಲ್ಲಿ ಶನಿವಾರ ಸಂಭವಿಸಿದ ಕಾಲ್ತುಳಿತದಲ್ಲಿ ಕನಿಷ್ಠ 18 ಮಂದಿ ಸಾವನ್ನಪ್ಪಿರುವುದಾಗಿ ಸರ್ಕಾರ ಹೇಳಿದೆ. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆ, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಆಸ್ಪತ್ರೆ ಮತ್ತು ಲೇಡಿ ಹಾರ್ಡಿಂಗ್ ಆಸ್ಪತ್ರೆಗಳ ಶವಾಗಾರಗಳಿಂದ ಭಾನುವಾರ ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ಶವಗಳನ್ನು ಸಂಬಂಧಿಕರು ಮನೆಗಳಿಗೆ ಸಾಗಿಸಿದ್ದಾರೆ. ಅದಾದ ಬಳಿಕ ರೈಲ್ವೆ ಇಲಾಖೆ ಮೃತರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ, ತೀವ್ರವಾಗಿ ಗಾಯಗೊಂಡವರಿಗೆ 2.5 ಲಕ್ಷ ರೂಪಾಯಿ ಮತ್ತು ಸಣ್ಣ ಪುಟ್ಟ ಗಾಯಗಳಾದವರಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿತು. ಒಟ್ಟು 1.99 ಕೋಟಿ ರೂಪಾಯಿಗಳನ್ನ ಗಾಯಾಳುಗಳು ಮತ್ತು ಮೃತರ ಸಂಬಂಧಿಕರಿಗೆ ವಿತರಿಸಲಾಗಿದೆ ಅಂತ ನ್ಯೂಸ್ ಲಾಂಡ್ರಿ ವರದಿ ಹೇಳ್ತಾ ಇದೆ. ಅದರಲ್ಲಿ ಮೃತ 18 ಜನರ ಕುಟುಂಬಗಳಿಗೆ 1.8 ಕೋಟಿ ರೂಪಾಯಿಗಳನ್ನ ನೀಡಲಾಗಿದೆ ಅಂತ ವರದಿ ಬಹಿರಂಗಪಡಿಸಿದೆ. ಉತ್ತರ ರೈಲ್ವೆಯ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಹಿಮಾಂಶು ಉಪಾಧ್ಯಾಯ ಅವರು ಈ ವಿವರವನ್ನು ದೃಢಪಡಿಸಿರುವುದಾಗಿ ವರದಿ ಉಲ್ಲೇಖಿಸಿದೆ. ಆನ್ಲೈನ್ ಪಾವತಿಗಾಗಿ ಕಾಯದೆ ಎಲ್ಲರಿಗೂ ಪರಿಹಾರವನ್ನ ನಗದು ರೂಪದಲ್ಲಿ ನೀಡಲಾಗಿದೆ. 10 ಲಕ್ಷ ರೂಪಾಯಿ ಪರಿಹಾರಕ್ಕೆ ಅರ್ಹರಾದವರಿಗೂ ನಗದು ನೀಡಲಾಯಿತು ಅಂತ ಅವರು ಹೇಳಿರುವುದಾಗಿ ವರದಿ ತಿಳಿಸಿದೆ. 2023ರ ನಿಯಮಗಳ ಬಗ್ಗೆ ಅವರನ್ನ ಕೇಳಿದಾಗ ಕುಟುಂಬಗಳಿಗೆ ನೀಡಲಾದ ಹಣದ ಒಂದು ಭಾಗ ಎಕ್ಸ್ಗ್ರೇಷಿಯಾ ಮತ್ತು ಉಳಿದದ್ದು ಪರಿಹಾರವಾಗಿತ್ತು ಅಂತ ಹೇಳಿರುವುದಾಗಿ ವರದಿ ಉಲ್ಲೇಖಿಸಿದೆ. ಆದರೆ ರೈಲ್ವೆಯ ಪತ್ರಿಕಾ ಪ್ರಕಟಣೆ ಎಕ್ಸ್ಗ್ರೇಷಿಯಾ ಬಗ್ಗೆ ಮಾತ್ರ ಹೇಳಿದೆ. ಅದರಲ್ಲಿ ಪರಿಹಾರದ ಉಲ್ಲೇಖವಿಲ್ಲ ಅನ್ನೋದನ್ನು ವರದಿ ಗಮನಿಸಿದೆ. ಹಾಗಾದ್ರೆ ಈ ಕ್ರಮ 2023ರ ನಿಯಮಗಳ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದೆಯಾ ಅಥವಾ ಒಂದು ಕುಟುಂಬ 10 ಲಕ್ಷ ರೂಪಾಯಿ ನಗದು ಪಡೆಯೋದು ಅಪರೂಪದ ಪ್ರಕರಣನ? ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗಬೇಕಿದೆ. ಹೆಸರು ಬಹಿರಂಗಪಡಿಸಿದ ಮತ್ತೋರ್ವ ರೈಲ್ವೆ ಅಧಿಕಾರಿ ಪ್ರಕಾರ ರೈಲ್ವೆಯಲ್ಲಿ ತಕ್ಷಣವೇ ಲಭ್ಯ ಇರೋದ್ರಿಂದ ಆ ಹಣವನ್ನ ನೀಡಲಾಗಿದೆ. ವಿಳಂಬವಿಲ್ಲದೆ ತಕ್ಷಣದ ಪರಿಹಾರವನ್ನ ನೀಡುವ ಉದ್ದೇಶದಿಂದ ಹಾಗೆ ಮಾಡಲಾಗಿದೆ ಅಂತ ಆ ಅಧಿಕಾರಿ ಹೇಳಿದ್ದಾಗಿ ವರದಿ ತಿಳಿಸಿದೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರಲ್ಲಿ ಹೆಚ್ಚಿನವರು ಮಹಾಕುಂಭದಲ್ಲಿ ಪಾಲ್ಗೊಳ್ಳೋಕೆ ಪ್ರಯಾಗ್ರಾಜ್ಗೆ ಹೋಗ್ತಿದ್ರು ಅನ್ನೋದು ಖಚಿತವಾಗಿದೆ. ಮೃತರ ಕೆಲವು ಸಂಬಂಧಿಗಳು ಹೇಳಿರೋ ಪ್ರಕಾರ ಆಸ್ಪತ್ರೆಗಳ ಶವಾಗಾರದ ಹೊರಗೆ ಕುಟುಂಬದವರಿಗೆ ಹಣ ನೀಡಲಾಗಿದೆ. ಈ ದುರಂತದ ವಿಷಯವನ್ನ ಆದಷ್ಟು ಬೇಗ ಮುಚ್ಚಾಕೋಕೆ ಹೀಗೆ ಮಾಡಲಾಗಿದೆ ಅನ್ನೋ ಅನುಮಾನವನ್ನು ಕೂಡ ಕೆಲವರು ವ್ಯಕ್ತಪಡಿಸಿದ್ದಾಗಿ ವರದಿ ಹೇಳಿದೆ. ಕೆಲ ಸಂಬಂಧಿಗಳಿಗೆ ಬೆಳಗಿನ ಜಾವ 4 ಗಂಟೆಗೆ 5 ಗಂಟೆಗೂ ಕೂಡ ಹಣವನ್ನ ವಿತರಿಸಲಾಗಿದೆ. ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಮತ್ತು ರೈಲ್ವೆ ಸಚಿವಾಲಯದ ಉಸ್ತುವಾರಿ ಹೊಂದಿರುವ ಧರ್ಮೇಂದ್ರ ತಿವಾರಿ ಪ್ರಕಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಪರಿಹಾರ ಘೋಷಿಸಲಾಗಿದೆ. ಆದರೆ ಮೃತರ ಸಂಬಂಧಿಗಳು ಹೇಳೋ ಪ್ರಕಾರ ಅದಕ್ಕೂ ಮೊದಲೇ ಪರಿಹಾರದ ಹಣ ನಗದು ರೂಪದಲ್ಲಿ ಅವರ ಕೈ ಸೇರಿದೆ. ಅಧಿಕೃತವಾಗಿ ಪರಿಹಾರ ಘೋಷಣೆಗೆ ಬಹಳ ಮೊದಲೇ ಯಾಕೆ ನಗದು ವಿತರಿಸಲಾಯಿತು ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.